ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಫೋಗೆ SBI ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಾಗಿ ಆಲ್ ಓವರ್ ಇಂಡಿಯಾದಲ್ಲಿ ವೇಕೆನ್ಸಿಗಳು ಖಾಲಿ ಇರುತ್ತವೆ. ಅದಕ್ಕಾಗಿ ಅರ್ಜಿಗಳನ್ನು ಕರೆದಿರ್ತಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹ ವೇಕೆನ್ಸಿಗಳು ಖಾಲಿ ಇರ್ತವೆ. ಅದಕ್ಕೂ ಸಹ ನಾವು ಅಪ್ಲಿಕೇಶನ್ ಆಗಿ ಹಾಕಿಕೊಳ್ಳಬಹುದು. ಅಪ್ಲಿಕೇಶನ್ ಹಾಕಿಕೊಳ್ಳುವುದು ಯಾವ ರೀತಿ ಎಂಬುದು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈಗ ಅದಕ್ಕಿಂತ ಮುಂಚಿತವಾಗಿ ನಾವು ನೋಟಿಫಿಕೇಶನ್ SBI ನ ನೋಟಿಫಿಕೇಶನ್ ನೋಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ಮಾಹಿತಿಯನ್ನು ನೀಡುತ್ತೇನೆ. ಈಗ ನಾನೊಂದಿಲ್ಲಿ ವೆಬ್ ಬ್ರೌಸರ್ ಅಲ್ಲಿ ಬಂದು SBI ನೋಟಿಫಿಕೇಶನ್ 2025 ಅಂತ ಟೈಪ್ ಮಾಡ್ತೇನೆ. ಈ ರೀತಿ ಟೈಪ್ ಮಾಡಿದ್ರೆ ಇಲ್ಲಿ ಕೆಳಗಡೆ ನೋಡಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಂದಿದೆ. ಈಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೇನೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕಂಪ್ಲೀಟ್ SBI ನ ನೋಟಿಫಿಕೇಶನ್ ಸಹ ತೋರಿಸುತ್ತೆ 2025 ಇರೋದು. ಹಾಗಾಗಿ ಇಲ್ಲಿ ನೋಡಬಹುದು ಇದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಂದಿದೆ. ಇದನ್ನು ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇದನ್ನು ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ನೀವು ಇಲ್ಲಿ SBI ಅಂತಿದೆ. SBI ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ. ಇಲ್ಲಿ ವೇಕೆನ್ಸಿಗಳು ಜಾಬ್ ನೇಮ್ ಯಾವ್ದಪ್ಪ ಅಂತಂದ್ರೆ ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್ ಅಂತಿದೆ. ಇದು ವೇಕೆನ್ಸಿ ಇರುವ ಖಾಲಿಯ ಹುದ್ದೆಯ ನೇಮ್. ಮತ್ತು ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು ವೇಕೆನ್ಸಿ ಕೊಟ್ಟಿರ್ತಾರೆ. ಜಿಲ್ಲೆ ಅಂದ್ರೆ ನಮ್ಮ ರಾಜ್ಯ ವೈಸ್ ಅಂದ್ರೆ ಸ್ಟೇಟ್ ವೈಸ್ ಕೊಟ್ಟಿರ್ತಾರೆ. ಸರ್ಕಲ್ ಬೆಂಗಳೂರು, ಸ್ಟೇಟ್ ಕರ್ನಾಟಕ, ಲ್ಯಾಂಗ್ವೇಜ್ ಕನ್ನಡ ಮತ್ತು ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ. ಇಲ್ಲಿ ರೆಗ್ಯುಲರ್ ವೇಕೆನ್ಸಿ ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿ ಸಹ ಕೊಟ್ಟಿರ್ತಾರೆ. ಈಗ ನಾನು ಕರ್ನಾಟಕ ರಾಜ್ಯದ ಮಾತ್ರ ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲಿ ನೋಡಬಹುದು ಬೆಂಗಳೂರು ಸರ್ಕಲ್ ಆಗಿರುತ್ತೆ, ಸ್ಟೇಟ್ ಕರ್ನಾಟಕ ಆಗಿರುತ್ತೆ, ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. SC ಅವರಿಗೆ 43 ಇರ್ತವೆ, ST ಅವರಿಗೆ 18 ಇರ್ತವೆ, OBC ಅವರಿಗೆ 72 ಇರ್ತವೆ, EWS ಅವರಿಗೆ 27 ವೇಕೆನ್ಸಿಗಳು ಇರ್ತವೆ, ಜನರಲ್ ಅವರಿಗೆ 110 ವೇಕೆನ್ಸಿಗಳು ಇರ್ತವೆ. ಟೋಟಲ್ ವೇಕೆನ್ಸಿ 270 ವೇಕೆನ್ಸಿ. ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ವೇಕೆನ್ಸಿಗಳು ಇದಾವೆ ಅಂತ ಹೇಳ್ಬೋದು. ಹೈಯೆಸ್ಟ್ ಅಂದ್ರೆ ಸೆಕೆಂಡ್ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯನ ಇದೆ. ಮತ್ತು ಅದೇ ರೀತಿಯಾಗಿ ಬ್ಯಾಕ್ಲಾಗ್ ವೇಕೆನ್ಸಿ ಸಹ ಇಲ್ಲಿ ಇರ್ತವೆ. ಅದನ್ನು ಸಹ ನಾವು ಇಲ್ಲಿ ನೋಡಿಕೊಳ್ಳಬಹುದು. ಟೋಟಲ್ ವೇಕೆನ್ಸಿ 5180 ಪೋಸ್ಟ್ಗಳು ಖಾಲಿ ಇರ್ತವೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ. ಈಗ ತದನಂತರ ಇದನ್ನು ಸ್ಕ್ರೋಲ್ ಮಾಡಿ. ನೀವು ಇದನ್ನು ಸ್ಕ್ರೋಲ್ ಮಾಡಿದ ನಂತರ ಮತ್ತೊಂದು ಇಲ್ಲಿ ಕೆಳಗಡೆ ಇನ್ನೆಲ್ಲ ಮಾಹಿತಿ ಇರುತ್ತೆ ಎಂಬುದು ಸಹ ನಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡಬಹುದು ಎಲಿಜಿಬಿಲಿಟಿ ಅಂತಿದೆ, ಅಂದ್ರೆ ಏಜ್ ಲಿಮಿಟ್ ಅಂತ ಇರುತ್ತೆ. ಹಾಗಾಗಿ 20 ರಿಂದ 28 ವಯಸ್ಸು ತನಕ ಅವರು ಕೊಟ್ಟಿರ್ತಾರೆ. ಈಗ ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು ಏಜ್ ರಿಲ್ಯಾಕ್ಸನ್ ಅಂದ್ರೆ 20 ವರ್ಷ ಮೇಲ್ಪಟ್ಟವರಿಗೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. OBC ಅವರಿಗೆ 3 ವರ್ಷ ಇರುತ್ತೆ, SC ST ಅವರಿಗೆ 5 ವರ್ಷ ಮತ್ತು PWD ಮತ್ತು ಜನರಲ್ ಇವರಿಗೆ 10 ವರ್ಷ ಇರುತ್ತೆ. ಮತ್ತು ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಾದರೂ ಸರ್ವಿಸ್ ಮ್ಯಾನ್ ಇದ್ರೆ ಅವ್ರಿಗೂ ಸಹ ಇಲ್ಲಿ ಏಜ್ ರಿಲ್ಯಾಕ್ಸನ್ ಸಹ ಇರುತ್ತೆ ಎಂಬುದು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಯಾರಾದರೂ ಡಿವೋರ್ಸ್ ಆಗಿ ವುಮೆನ್ಸ್ ಇದು ವುಮೆನ್ಸ್ ಮಾತ್ರ ಸಂಬಂಧಪಡುತ್ತೆ. ಡಿವೋರ್ಸ್ ಆಗಿ ಅವರು ರೀಮ್ಯಾರಿಡ್ ಆಗಿರಬಾರ್ದು, ಅವ್ರಿಗೂ ಸಹ ಇಲ್ಲಿ ಏಜ್ ರಿಲ್ಯಾಕ್ಸನ್ ಇರುತ್ತೆ. ಅದು ಅವರು ಸಹ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ಇಲ್ಲಿ ಇದನ್ನು ಆಗಿ ಮುಂದೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ಮತ್ತು ಏನಿದೆ ಎಂಬುದು ನಮಗೆ ಗೊತ್ತಾಗ್ತದೆ. ಇಲ್ಲಿ ಕೆಳಗಡೆ ನೋಡಬಹುದು ಸೆಲೆಕ್ಷನ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಇಲ್ಲಿ 3 ಹಂತ ಇರುತ್ತವೆ. 3 ಹಂತದಲ್ಲಿ ನಮಗೆ ಕರ್ನಾಟಕದವರಿಗೆ 2 ಹಂತ ಉಪಯುಕ್ತವಾಗಿದೆ. ಇಲ್ಲಿ ನೋಡಬಹುದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತಿದೆಯಲ್ಲ, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತಿದೆ. ಇದು ನಮಗೆ ಸಂಬಂಧಪಡಲ್ಲ, ಇದು ಬೇರೆ ರಾಜ್ಯದವರಿಗೆ ಸಂಬಂಧಪಡುತ್ತೆ. ಹಾಗಾಗಿ ಇದು ನಮಗೆ ಸಂಬಂಧಪಡಲ್ಲ. ಈಗ ನಮಗೆ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಏನೆಲ್ಲ ಸಂಬಂಧಪಡುತ್ತೆ ಎಂಬುದು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಇರುತ್ತೆ. ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಇರುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಬರೀಬೇಕಾಗುತ್ತೆ. ಎಕ್ಸಾಮ್ ಕನ್ನಡದಲ್ಲಿ ಇರುತ್ತೆ, ಆದ್ರೆ ಇಂಗ್ಲಿಷ್ ಇದ್ದಿದ್ದು ಇಂಗ್ಲಿಷ್ ನಲ್ಲಿ ಬರೀಬೇಕಾಗುತ್ತೆ. ಹಾಗಾಗಿ ಇಂಗ್ಲಿಷು ಕ್ವಶನ್ 30 ಇರ್ತವೆ, ಮಾರ್ಕಸ್ 30 ಇರ್ತವೆ. ಡ್ಯೂರೇಷನ್ ಅಂದ್ರೆ ಟೈಮಿಂಗ್ 20 ನಿಮಿಷ. ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ 35 ಕ್ವಶನ್ 35 ಮಾರ್ಕಸ್ 20 ನಿಮಿಷ. ರೀಸನಿಂಗ್ ಎಬಿಲಿಟಿ ಇದೆ 35 ಕ್ವಶನ್ 35 ಮಾರ್ಕಸ್, ಡ್ಯೂರೇಷನ್ 20 ನಿಮಿಷ. ಟೋಟಲ್ 1 ಅವರ್ ಟೈಮು. ಮ್ಯಾಕ್ಸಿಮಮ್ ಮಾರ್ಕ್ಸ್ 100, ಮ್ಯಾಕ್ಸಿಮಮ್ ಕ್ವಶನ್ಸ್ 100 ಇರ್ತವೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು ಮೇನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಎಂಬುದು ಸಹ ನಮಗೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ವಲ್ಪ. ಇಲ್ಲಿ ಮೇನ್ ಎಕ್ಸಾಮ್ ಸಹ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಮಗಲ್ ನಿಮಗೆ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಬಹುದು ಸ್ಟೇಟ್ ಅಂದ್ರೆ ನಾವು ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ದಲ್ಲಿ ಬರೀಬಹುದು ಎಂಬುದು ಸಹ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದು ಸಹ ನಿಮಗೆ ಮುಂದೆ ಗೊತ್ತಾಗ್ತದೆ. ಹಾಗಾಗಿ ಈಗ ನಮ್ದು ಮೊದಲು ಪ್ರಿಲಿಮಿನರಿ ಎಕ್ಸಾಮ್ ಯಾವ ರೀತಿ ಎಂಬುದು ಸಹ ನಮಗೆ ಇಲ್ಲಿ ಗೊತ್ತಾಗಿದೆ. ಈಗ ಮತ್ತು
ನಮ್ದು ಮೇನ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಎಂಬುದು ಸಹ ಇಲ್ಲಿ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಏನೆಲ್ಲ ಮಾಹಿತಿ ಬೇಕೆಂಬುದು ತಿಳಿದುಕೊಂಡ ನಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮೇನ್ ಎಕ್ಸಾಮ್ ಇದ್ದಲ್ಲಿ ನೋಡಿಕೊಳ್ಳಬಹುದು, ಜನರಲ್ ಫೈನಾನ್ಸ್ ಅವೇರ್ನೆಸ್ ಅಂತಿದೆ. ಮ್ಯಾಕ್ಸಿಮಮ್ ಕ್ವಶನ್ಸ್ 50 ಇರ್ತವೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಇರ್ತವೆ, ಡ್ಯೂರೇಷನ್ 35 ನಿಮಿಷ ಇರುತ್ತೆ. 35 ನಿಮಿಷದಲ್ಲಿ ಮಾತ್ರ ನಾವು ಈ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಲೇಬೇಕು. ಮತ್ತು ಜನರಲ್ ಇಂಗ್ಲಿಷ್ ಅಂತಿದೆ, ಇಂಗ್ಲಿಷ್ ನಲ್ಲಿ ಇರ್ತದೆ ಎಕ್ಸಾಮ್ 40 ಕ್ವಶನ್ 40 ಮಾರ್ಕ್ಸ್ 35 ನಿಮಿಷ ಇರ್ತದೆ. ಕ್ಯೂ ಆಪ್ಟಿಟ್ಯೂಡ್ ಅಂತ ಇದೆ, 50 ಮಾರ್ಕ್ಸ್ 50 ಕ್ವಶನ್ 45 ನಿಮಿಷ ಟೈಮಿಂಗ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಇರುತ್ತೆ. ಇಲ್ಲಿ ಯಾವ್ದಪ್ಪ ಅಂತಂದ್ರೆ 50 ಕ್ವಶನ್ 60 ಮಾರ್ಕ್ಸ್ 45 ನಿಮಿಷ, ಟೈಮಿಂಗ್ 2 ತಾಸು 40 ನಿಮಿಷ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 200 ಇರುತ್ತೆ. ಮ್ಯಾಕ್ಸಿಮಮ್ ಕ್ವಶನ್ 190 ಕ್ವಶನ್ಗಳು ಇರ್ತವೆ. ಇದನ್ನು ನಾವು 2 ತಾಸು 40 ನಿಮಿಷದಲ್ಲಿ ಬರೆಯಬೇಕಾಗುತ್ತೆ. ಅಂದ್ರೆ ಇಲ್ಲಿ ಇಂಗ್ಲಿಷ್ ಇದ್ದಲ್ಲಿ ಜನರಲ್ ಇಂಗ್ಲಿಷ್ ಇದೆಯಲ್ಲ, ಇದು ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ, ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಮಾತ್ರ ಬರಬೇಕು. ಮತ್ತೆ ಎಕ್ಸಾಮ್ ಫುಲ್ ಕನ್ನಡದಲ್ಲಿ ಇರುತ್ತೆ, ಕನ್ನಡದಲ್ಲಿ ಸಹ ನಾವು ಎಕ್ಸಾಮ್ ಬರೀಬಹುದು. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೀವು ಮಗ್ಗಳನ್ನು ನೋಡಿಕೊಳ್ಳಬಹುದು. ಲಿಸ್ಟ್ ಆಫ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಕಾರ್ಡಿಂಗ್ ಟು ಸ್ಟೇಟ್ ಅಪ್ಲೈಡ್ ಫಾರ್ ಅಂತಿದೆ. ಅಂದ್ರೆ ಇಲ್ಲಿ ನಾವು ಯಾವ ಲ್ಯಾಂಗ್ವೇಜ್ ದಲ್ಲಿ ನಾವು ಎಕ್ಸಾಮ್ ಬರೆಯೋದು ಎಂಬುದು ಸಹ ಇಲ್ಲಿ ತಿಳಿಸಿಕೊಡ್ತಾರೆ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಆಗಿದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಗ್ಲಿಷ್, ಹಿಂದಿ, ಕನ್ನಡ, ಹಾಗಾಗಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರೀಬಹುದು, ಹಿಂದಿ ಲ್ಯಾಂಗ್ವೇಜ್ ದಲ್ಲಿ ಬರೀಬಹುದು, ಅದೇ ರೀತಿಯಾಗಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರೀಬಹುದು. ಹಾಗಾಗಿ ನಮ್ಮ ಕರ್ನಾಟಕದವರು ಸಹ ಇದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಈಗ ಕನ್ನಡದ ಲ್ಯಾಂಗ್ವೇಜ್ ದಲ್ಲೂ ಸಹ ನಾವು ಎಕ್ಸಾಮ್ ಅನ್ನು ಬರೀಬಹುದು. ಈಗ ನೋಡಬಹುದು, ನಾವು ಬ್ಯಾಂಕ್ಗಳೆಲ್ಲ ಬೇರೆ ರಾಜ್ಯದವರೇ ಬಂದು ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಇದಕ್ಕೆ ನಮ್ಮ ಕರ್ನಾಟಕದವರು ಇದಕ್ಕೆ ಜಾಸ್ತಿ ಅಪ್ಲಿಕೇಶನ್ ಹಾಕಲ್ಲ. ಹಾಗಾಗಿ ಈಗ ಕನ್ನಡದಲ್ಲಿ ಸಹ ಎಕ್ಸಾಮ್ ಇರುತ್ತೆ. ಹಾಗಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಂಡು ಮತ್ತು ಓದಿಕೊಂಡು ಇದಕ್ಕೆ ಎಕ್ಸಾಮ್ ಅನ್ನು ಬರೆಯಬಹುದು. ಈಗ ಮತ್ತು ನಾವು ಇಲ್ಲಿ ಸ್ಟೇಟ್ ವೈಸ್ ಇದನ್ನು ನೋಡಿಕೊಂಡ ನಂತರ ಹಾಗೆ ಮುಂದೆ ಸ್ಕ್ರೋಲ್ ಮಾಡಿ, ಇದನ್ನು ಸ್ಕ್ರೋಲ್ ಮಾಡಿದ ನಂತರ ಮತ್ತೆ ಮುಂದೆ ಏನಿದೆ ಎಂಬುದು ಸಹ ನಮಗೆ ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ನಾವು ಇಲ್ಲಿ ಮಂತ್ರೆ ಇದಕ್ಕೆ ಅಪ್ಲಿಕೇಶನ್ ಫೀ ಯಾವ ರೀತಿ ಇರುತ್ತೆ ಎಂಬುದು ಸಹ ನಮಗೆ ಇಲ್ಲಿ ಗೊತ್ತಾಗ್ತದೆ. ಅಂದ್ರೆ ಇದಕ್ಕೆ SBI ಬ್ಯಾಂಕ್ ನಲ್ಲಿ ನಮ್ದು ಅಪ್ಲಿಕೇಶನ್ ಹಾಕಿಕೊಳ್ಬೇಕಾದ್ರೆ ನಮಗೆ ಅಪ್ಲಿಕೇಶನ್ ಫೀ ಯಾವ ರೀತಿ ಇರುತ್ತೆ ಎಂಬುದು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಇಲ್ಲಿ ನೋಡಿಕೊಳ್ಳಬಹುದು. ಕ್ಯಾಟಗರೀಸ್ ವೈಸ್ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ಫೀ ಅಂಡ್ ಅಂತ ಇದೆಯಲ್ಲ, ಇಲ್ಲಿ ಚಾರ್ಜಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ SC ST PWD XS DXS ಇವರಿಗೆ ನಿಲ್, ಅಂದ್ರೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಜನರಲ್ ಮತ್ತು OBC EWS ಅವರಿಗೆ 750 ರೂಪಾಯಿ ಇರುತ್ತೆ. ಇದು ಅಪ್ಲಿಕೇಶನ್ ಫೀ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡಬಹುದು ಹೌ ಟು ಅಪ್ಲೈ ಅಂತಿದೆ. ಹೌ ಟು ಅಪ್ಲೈ ಅನ್ನೋದು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಗೈಡ್ಲೈನ್ಸ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಅಂದ್ರೆ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ ನಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಂಬುದು ಸಹ ಇಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತಾರೆ. ಇದನ್ನು ನಾವು ಕಂಪ್ಲೀಟ್ ಮೊದಲು ತಿಳಿದುಕೊಳ್ಳಬೇಕಾಗುತ್ತೆ. ಇಲ್ಲಿ ಥಂಬ್ ಇಂಪ್ರೆಷನ್ ಇರ್ತವೆ ಮತ್ತು ಡಿಕ್ಲರೇಷನ್, ಅಂದ್ರೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅದನ್ನು ಸಹ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಇಲ್ಲಿ ನೋಡಿಕೊಳ್ಳಬೇಕಾಗುತ್ತೆ. ತದನಂತರ ಮತ್ತು ಇಲ್ಲಿ ಕೆಳಗಡೆ ನೋಡಬಹುದು ನೀವು, ಅಂದ್ರೆ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತಪ್ಪ ಅಂತಂದ್ರೆ ಅದು ಸಹ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವು ಇಲ್ಲಿ ನೋಡಿಕೊಳ್ಳಬಹುದು. ಮೇನ್ ಎಕ್ಸಾಮ್ ಮತ್ತು ಪ್ರಿಲಿಮಿನರಿ ಎಕ್ಸಾಮ್ ಯಾವ ನಮ್ಮ ಜಿಲ್ಲೆಯಲ್ಲಿ ಇರುತ್ತೆ ಎಂಬುದು ಸಹ ಇಲ್ಲಿ ಕೊಟ್ಟಿರ್ತಾರೆ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಆಗಿದ್ರಿಂದ ನಿಮಗೆ ಕರ್ನಾಟಕ ರಾಜ್ಯದ ಮಾತ್ರ ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲಿ ನೋಡಬಹುದು ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಮೇನ್ ಎಕ್ಸಾಮ್ ಎಲ್ಲಿರುತ್ತಪ್ಪ ಅಂತಂದ್ರೆ ಬೆಂಗಳೂರು, ಬೆಳಗಾವ, ದಾವಣಗೆರೆ, ಗುಲ್ಬರ್ಗಾ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟರಲ್ಲಿ ನಾವು ಮೇನ್ ಎಕ್ಸಾಮ್ ಮತ್ತು ಪ್ರಿಲಿಮಿನರಿ ಎಕ್ಸಾಮ್ ಬರೆಯುವ ಸೆಂಟರ್ಗಳು ಆಗಿರ್ತವೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಇಲ್ಲಿ ಟೋಟಲ್ ಎಲ್ಲಾ ರಾಜ್ಯದ ಸಹ ಕೊಟ್ಟಿರ್ತಾರೆ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಆಗಿದ್ರಿಂದ ನಾನು ಇಲ್ಲಿ ಕರ್ನಾಟಕ ರಾಜ್ಯದ ಮಾತ್ರ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಇನ್ನೊಮ್ಮೆ ಸಹ ಹೇಳ್ತೇನೆ ಕೇಳಿ. ಬೆಂಗಳೂರು, ದಾವಣಗೆರೆ, ಗುಲ್ಬರ್ಗಾ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇದು ನಮ್ದು ಎಕ್ಸಾಮ್ ಸೆಂಟರ್ ಇರುವ ಜಿಲ್ಲೆಗಳು ಇವು. ಇಲ್ಲಿ ನೀವು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಂದ್ರೆ ಸಮೀಪ ಎಲ್ಲಾಗುತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ಅದು ಸಹ ನಿಮಗೆ ಮುಂದೆ ಗೊತ್ತಾಗ್ತದೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕು ಎಂಬುದು ಸಹ ಕಂಪ್ಲೀಟ್ ಮಾಹಿತಿಯನ್ನು ನೀಡುತ್ತೇನೆ. ಮತ್ತು ಅಲ್ಲಿಯವರೆಗೆ ಎಲ್ಲರಿಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರೇನಾದ್ರೂ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತು ಅದೇ ರೀತಿಯಾಗಿ ಲೈಕ್ ಅನ್ನು ಮಾಡಿ. ಮತ್ತು ನಮ್ಮದು ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಅದಕ್ಕೂ ಕೂಡ ನೀವು ಜಾಯಿನ್ ಆಗಬಹುದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.